ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ಯೋಗದ ಸೆಷನ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಪ್ರೇಯರ್ ಜೊತೆ ಸ್ಟಾರ್ಟ್ ಮಾಡ್ತೀವಿ ಸೆಷನನ್ನು. ಕೈಗಳನ್ನು ಮುಗಿಯುವಂಥದ್ದು, ಹಸ್ತಗಳನ್ನು ಜೋಡಿಸೋದು, ಕಣ್ಣುಗಳನ್ನು ಮುಚ್ಚೋದು, ಶ್ವಾಸನ ಒಳಗಡೆ ಇಟ್ಕೋತೀರ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಕೈಗಳನ್ನು ಉಜ್ತೀರ. ಕಣ್ಣಿನ ಮೇಲಿಟ್ಟು ಬಿಸಿ ಅನುಭವವನ್ನು ಪಡ್ಕೊಳ್ಳೋದು. ಮುಖವನ್ನು ಮೆಲ್ಲಗೆ ಮಸಾಜ್ ಮಾಡ್ತಾ ಕಣ್ಣುಗಳನ್ನು ಆರಾಮವಾಗಿ ತೆರೆಯೋದು. ಮುಗುಳುನೊಂದಿಗೆ ಮುಂಜಾವಿನ ಸೆಷನನ್ನು ಶುರು ಮಾಡ್ತಿದ್ದೀವಿ. ಇಲ್ಲಿ ಎಲ್ಲ ವ್ಯಾಯಾಮಗಳು ಕೂತ್ಕೊಂಡು ಮಾಡೋದಿರುತ್ತೆ. ಈಸಿಯೆಸ್ಟ್ ವ್ಯಾಯಾಮದಿಂದ ಶುರು ಮಾಡ್ತೀವಿ. ಎಡಕ್ಕೆ ವಾಲೋದು, ಉಸಿರನ್ನು ಹೊರಗಡೆ ಬಿಡ್ತಾ, ಬಲಕ್ಕೆ ವಾಲೋದು, ಪುನಃ ಉಸಿರನ್ನು ಹೊರಗಡೆ ಬಿಡ್ತಾ. ಈ ಥರ ಕಾಲುಗಳನ್ನು ಮಡಚಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಮಡಚಿ ಕೂತ್ಕೊಳ್ಳಿ. ಇಲ್ಲಾಂದರೆ ಯಾವ ಪೋಸಲ್ಲಿ ಕೂತ್ಕೊಂಡು ಬೇಕಿದ್ರೂ ಮಾಡ್ಬೋದು. ಮಡಚೋದಕ್ಕೆ ಆಗಲ್ಲ ಅಂತಾದರೆ ಈ ಥರ ದಂಡಾಸನ ಮುಂದ್ಗಡೆ ಸ್ಟ್ರೆಚ್ ಮಾಡಿಕೊಂಡು ಕಾಲುಗಳನ್ನು ಕೂತ್ಕೋಬೋದು, ಅದು ಕೂಡ ಓಕೆ. ಸುಖಾಸನದಲ್ಲಿ ಆರಾಮವಾಗಿ ಕೂತ್ಕೋಬೋದು. ಈ ಥರ ಕಾಲುಗಳನ್ನು, ಮೊಣಕಾಲುಗಳನ್ನು ಮಡಚೋ ಮೂಲಕ. ಇದು ಫಸ್ಟ್ ಎಕ್ಸಸೈಸ್. ಈಗ ಕಪಾಲಭಾತಿಯನ್ನು ಮಾಡ್ತೀವಿ ಸ್ನೇಹಿತರೆ ನಾವು ಬೇರೆ ಬೇರೆ ವ್ಯಾಯಾಮದ ಪೋಸ್ಗಳಲ್ಲಿ. ಕಪಾಲಭಾತಿ ಅಂದರೆ ಒಂದು ಶುದ್ಧಿ ಕ್ರಿಯೆ. ಆ್ಯಕ್ಚುಲಿ ಕಪಾಲ ಅಂದರೆ ಮುಖಕ್ಕೆ ಪ್ರಕಾಶವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಬಿಸಿತನವನ್ನು ಉಂಟು ಮಾಡುತ್ತೆ, ಬಿಸಿ ಅನುಭವವನ್ನು ಕೊಡುತ್ತೆ, ದೇಹವನ್ನು ಶುದ್ಧಿ ಮಾಡುತ್ತೆ ಕೆಟ್ಟ ಕಣಗಳಿಂದ. ದೇಹದಲ್ಲಿ ವಿಷ ಏನಾದಿದ್ದರೆ ಅದನ್ನು ತೆಗೆಯುವಂಥದ್ದು ಡಿಟಾಕ್ಸಿಫಿಕೇಷನ್ ಅಂತೀವಿ ಇಂಗ್ಲೀಷಲ್ಲಿ. ತ್ಯಾಜ್ಯವನ್ನು ಹೊರಗಡೆ ಹಾಕುವಂಥದ್ದು. ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ. ಶ್ವಾಸೋಚ್ಛ್ವಾಸಕ್ಕೂ ಕೂಡ ಹೆಲ್ಪ್ ಇದೆ. ಕಫವನ್ನು ಹೊರಗಡೆ ಹಾಕುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದ ಬಿಸಿಯನ್ನು ಜಾಸ್ತಿ ಮಾಡುತ್ತೆ. ಕೂಲ್ ಸೀಸನಲ್ಲಿ ತುಂಬ ಒಳ್ಳೆಯದು, ಇದನ್ನು ಮಾಡ್ಬೋದು. ಹಾಗೆಯೇ ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆ ಕ್ರಮಗಳು ಕೂಡ ಇದ್ದಾವೆ. ದೇಹದ ಬಿಸಿಯನ್ನು ಯಾವಾಗ ಜಾಸ್ತಿ ಮಾಡಬೇಕು, ಯಾಕೆ ಜಾಸ್ತಿ ಮಾಡಬೇಕು, ಹೇಗೆ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡಬೇಕು, ಇದನ್ನು ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಶಕ್ತಿ ಉತ್ಸಾಹವನ್ನು ತುಂಬಿ ಆರೋಗ್ಯಕರ ಜೀವನವನ್ನು ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಬಹಳ ರೋಗಕ್ಕೆ ಇದರಿಂದ ಸೊಲ್ಯೂಷನ್ ಇದೆ ಅಂತಾರೆ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟು ನೀವು ಏನಾದರೂ ಸಮಸ್ಯೆಗಳಿದ್ದಾಗ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ದರೂ ಕೂಡ ಒಂದಷ್ಟು ಪ್ರಿವೆನ್ಷನ್ ಮತ್ತು ಕ್ಯೂರ್ ಇದೆರಡನ್ನು ಪಡ್ಕೊಳ್ಳೋದಕ್ಕೆ ಕಪಾಲಭಾತಿ ಸಹಾಯವನ್ನು ಮಾಡುತ್ತೆ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸೆಷನ್ ನೋಡೋದನ್ನು ಮುಂದುವರಿಸಿ. ಶುರು ಮಾಡ್ತೀವಿ. ಫಸ್ಟ್ ಎಕ್ಸಸೈಸ್, ರೈಟ್ಗೆ ಟರ್ನ್ ಮಾಡೋದು, ಉಸಿರನ್ನು ಹೊರಗಡೆ ಹಾಕೋದು. ಲೆಫ್ಟ್ಗೆ ಟರ್ನ್ ಮಾಡೋದು, ಉಸಿರನ್ನು ಹೊರಗಡೆ ಹಾಕೋದು. ಈ ಎಕ್ಸಸೈಸಲ್ಲಿ ಉಸಿರನ್ನು ಹೊರಗಡೆ ಹಾಕ್ತೀವಿ. ಸೆಂಟ್ರಲ್ಲಿ ಉಸಿರನ್ನು ಒಳಗಡೆ ತೊಗೋಬೇಕು ಆ್ಯಕ್ಚುಲಿ ನಾವು ಹೇಳ್ಕೊಟ್ಟಿರೋ ಪ್ರೊಸೆಸ್ ಪ್ರಕಾರ. ಬಟ್ ಇಲ್ಲಿ ನಾವು ಉಸಿರನ್ನು ಒಳಗಡೆ ತಗೊಳ್ಳೋದಿಲ್ಲ. ಈ ಥರ ಉಸಿರನ್ನು ಹೊರಗಡೆ ಹಾಕೋ ಕೆಲಸವನ್ನು ಮಾತ್ರ ಮಾಡ್ತೀವಿ. ಹೀಗೆ ಸ್ಫೋಟ ರೂಪದಲ್ಲಿ ಉಸಿರನ್ನು ಹೊರಗಡೆ ಹಾಕುವಂಥದ್ದು. ಅಂದರೆ ಕ್ವಿಕ್ಕಾಗಿ ಉಸಿರು ಹೊರಗಡೆ ಹೋಗುತ್ತೆ ಅಂತ. ಆಟೋಮೆಟಿಕ್ಕಾಗಿ ಒಂದು ಸ್ವಲ್ಪ ಶ್ವಾಸ ಒಳಗಡೆ ಹೋಗುತ್ತೆ. ಅಂದರೆ ನೀವೆಷ್ಟು ಟ್ರೈ ಮಾಡಿದರೂ ಕೂಡ ಉಸಿರನ್ನು ಒಳಗಡೆ ತಗೋತೀರಾ, ದಟ್ಸ್ ಓಕೆ. ಬಟ್ ನೀವಾಗಿ ಉಸಿರನ್ನು ತಗೊಳ್ಳೋ ಪ್ರಯತ್ನ ಮಾಡಬಾರ್ದು. ಹೊರಗಡೆ ಬಿಡೋದನ್ನು ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.
ಈ ಥರ ಎದೆ ಮಟ್ಟಕ್ಕೆ ಕೈಗಳನ್ನ ಇಟ್ಕೋತೀರಾ. ಎಡಕ್ಕೂ ಬಲಕ್ಕೂ ಹೊರಡ್ತಾ ಶ್ವಾಸವನ್ನು ಹೊರಗಡೆ ಹಾಕೋದನ್ನು ಕಂಟಿನ್ಯೂ ಮಾಡ್ತೀರಾ. ಇದು ಫಸ್ಟ್ ಎಕ್ಸಸೈಸ್. ಒಂದು 5ರಿಂದ 10 ಸಲ ಅಥವಾ 15 ಸಲ ಮಾಡುವಂಥದ್ದು. ಜಾಸ್ತಿ ಸಲ ಕೂಡ ಮಾಡ್ಬೋದು, ನಿಮ್ಮ ಅನುಕೂಲ, ಟೈಮು, ಅವಕಾಶ ಎಷ್ಟಿದೆ ಅನ್ನೋದ್ರ ಮೇಲೆ. ಅಥವಾ ಆ ಪ್ರೊಸೆಸನ್ನು ನೀವು ಎಷ್ಟು ಮಟ್ಟಿಗೆ ಎಂಜಾಯ್ ಮಾಡ್ತೀರಿ ಅಂತ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಂಜಾಯಬಲ್ ಅಂತ ಅನಿಸಿದರೆ ಈ ಥರ ರೈಟ್ಗೆ ಮತ್ತು ಲೆಫ್ಟ್ಗೆ ಟರ್ನ್ ಮಾಡೋದು, ಶ್ವಾಸವನ್ನು ಹೊರಗಡೆ ಹಾಕೋದು ಸೈಡ್ಗೆ ಹೋಗುವಾಗ. ಇದರಲ್ಲಿ ದೊಡ್ಡ ಪ್ರಯೋಜನ ಏನಂದರೆ ಹೊಟ್ಟೆ ಟ್ವಿಸ್ಟ್ ಆಗುತ್ತೆ, ಜೊತೆಗೆ ಹೊಟ್ಟೆಯಿಂದಲೇ ಉಸಿರನ್ನು ಹೊರಗಡೆ ಹಾಕ್ಕೋತೀರಿ. ಎದೆಯನ್ನು ಯಾವುದೇ ರೀತಿಯಲ್ಲೂ ಮೂವ್ ಮಾಡೋದಿಲ್ಲ. ಈ ಥರ ಕಪಾಲಭಾತಿ ಅಂದ್ರೇ ಶ್ವಾಸವನ್ನು ಹೊರಗಡೆ ಹಾಕುವಂಥದ್ದು, ಹೊಟ್ಟೆಯಿಂದ ಶ್ವಾಸವನ್ನು ಮೇಲಕ್ಕೆ ತಗೊಂಡು ಹೊರಗಡೆ ಹಾಕುವಂಥದ್ದು. ಇದು ಮಾಮೂಲಾಗಿ ನಾವು ಮಾಡುವಂಥ ಕಪಾಲಭಾತಿ ಕ್ರಿಯೆ. ಇಲ್ಲಿ ಏನಂದರೆ ಎದೆಯನ್ನು ಸ್ಥಿರವಾಗಿ ಇಟ್ಕೋತೀವಿ, ದೇಹದ ಎಲ್ಲ ಭಾಗಗಳು ಸ್ಥಿರವಾಗಿರ್ತವೆ, ಹೊಟ್ಟೆ ಮಾತ್ರ ಸಂಕುಚನ ಮತ್ತು ವಿಕಸನ ಆಗುತ್ತೆ. ಹೊಟ್ಟೆಯ ಸ್ನಾಯುಗಳನ್ನ ಒಳಗಡೆ ಎಳ್ಕೊಳ್ತಾ ಉಸಿರನ್ನು ಹೊರಗಡೆ ಹಾಕೋದು, ಬಿಡೋದು. ಉಸಿರನ್ನು ಒಳಗಡೆ ತೊಗೊಳ್ಳೋದಕ್ಕೆ ಡೆಲಿಬರೇಟಾಗಿ ಪ್ರಯತ್ನ ಮಾಡೋದಿಲ್ಲ. ಹೊಟ್ಟೆ ಸ್ನಾಯುಗಳು ತನ್ನಿಂತಾನೆ ಮತ್ತೆ ರಿಅಡ್ಜಸ್ಟ್ ಆಗ್ತವೆ. ನೋಡಿ, ಎದೆಯನ್ನು ಸಾಕಷ್ಟು ಸ್ಟೇಬಲ್ ಆಗಿಡೋದಕ್ಕೆ, ಯಾವುದೇ ರೀತಿಯ ಮೂಮೆಂಟನ್ನು ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತೀವಿ. ಇದೇ ಥರ ಮಾಡ್ತೀವಿ. ರೈಟ್ಗೆ ಟರ್ನ್ ಮಾಡ್ತಾ ಉಸಿರನ್ನು ಹೊರಗಡೆ ಹಾಕೋದು ಹೊಟ್ಟೆಯಿಂದ, ಲೆಫ್ಟ್ಗೆ ಟರ್ನ್ ಮಾಡ್ತಾ ಪುನಃ ಹೊರಗಡೆ ಹಾಕೋದು. ಹೊಟ್ಟೆ ಸ್ನಾಯುಗಳು ಮಾತ್ರ ಒಳಗಡೆ ಹೋಗಿ ಹೊರಗಡೆ ಬರ್ತವೆ. ಅಂದರೆ ಕುಗ್ಗಿ ಮತ್ತು ಹಿಗ್ಗೋ ಕೆಲಸ ನಡೀತಾ ಇರುತ್ತೆ. ಈ ಥರ ಮಾಡ್ತಾ ಹೋಗೋದು. ಇದನ್ನು ವ್ಯಾಯಾಮದ ಜೊತೆ ಮಾಡೋದು. ಬನ್ನಿ ಮಾಡೋಣ ಇನ್ನೊಂದು ವ್ಯಾಯಾಮದ ಜೊತೆ. ಕೈಗಳನ್ನು ಸ್ಟ್ರೆಚ್ ಮಾಡ್ತೀರಾ, ಈ ಥರ ಬಿಡಿಸ್ತೀರಾ ಎರಡು ಕೈಗಳನ್ನು. ಮುಷ್ಟಿ ಬಿಗಿತೀರಾ, ಮುಷ್ಟಿಯನ್ನು ತುಂಬ ಬಿಗಿಯೋದಿಲ್ಲ, ಮುಷ್ಟಿ ಕಟ್ತೀರಾ ಈ ಥರ ಲೂಸಾಗಿಯೇ. ಕೈಗಳು ಸಮೀಪ ಬಂದಾಗ ಉಸಿರನ್ನು ಹೊರಗಡೆ ಹಾಕ್ತೀರಾ. ಇದನ್ನು ನಾವೇನು ಕರಿತೀವಿ ಅಂದರೆ ವ್ಯಾಯಾಮ ಸಹಿತ ಪ್ರಾಣಾಯಾಮ ಅಂತ ಕರಿತೀವಿ. ಕಪಾಲಭಾತಿಯ ಜೊತೆಯಲ್ಲಿ ಉಸಿರನ್ನು ಹೊರಗಡೆ ಬಿಡೋದು ಕಪಾಲಭಾತಿ, ಹೊಟ್ಟೆಯಿಂದ ಉಸಿರನ್ನು ಹೊರಗಡೆ ಬಿಡೋದು. ಕಪಾಲಭಾತಿಯ ಜೊತೆಯಲ್ಲಿ ವ್ಯಾಯಾಮವನ್ನು ಕೂಡ ಮಾಡ್ತೀವಿ. ಈ ಎಕ್ಸಸೈಸಲ್ಲಿ ಕೈಗಳನ್ನ ಮೇಲಕ್ಕೆತ್ತೋದು. ಕೈಗಳನ್ನ ಈ ಥರ ಬಿಡಿಸ್ತೀರಾ, ಮೇಲಕ್ಕೆತ್ತೀರಾ, ಹಸ್ತವನ್ನು ಬಿಡಿಸ್ತೀರಾ, ಪೂರ್ತಿಯಾಗಿ ಮುಂದುಗಡೆ ಚಾಚುತ್ತೆ. ಕೈಗಳನ್ನು ಕೆಳಗಡೆ ಬಿಡ್ತೀರಾ, ಎಲ್ಬೋಗಳನ್ನು ಫೋಲ್ಡ್ ಮಾಡೋ ಮೂಲಕ. ಮೊಣಕೈಯನ್ನು ಫೋಲ್ಡ್ ಮಾಡಿ ಕೈಗಳನ್ನು ಕೆಳಗಡೆ ಬಿಡ್ತೀರಾ, ಮುಷ್ಟಿಯನ್ನು ಈ ಥರ ಕಟ್ತೀರಾ. ಕಟ್ಟುವಾಗ ಉಸಿರನ್ನು ಹೊರಗಡೆ ಹಾಕೋದು ಹೊಟ್ಟೆಯಿಂದ. ಜೋರಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಪೀಡು ಹೇಗಿದೆಯೋ, ಹೇಗೆ ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಸ್ಪೀಡಲ್ಲಿ ಮಾಡೋದಕ್ಕೆ ಟ್ರೈ ಮಾಡಿ. ದೇಹದಿಂದ ತ್ಯಾಜ್ಯಗಳನ್ನು ಹೊರಗೆ ಹಾಕೋದಕ್ಕೆ, ಅಂದರೆ ರಕ್ತ ಅಥವಾ ಶ್ವಾಸವನ್ನು ಶುದ್ಧೀಕರಿಸೋದಕ್ಕೆ ಇಂಥ ಮೆಥಡ್ ಇನ್ನೊಂದಿಲ್ಲ. ದೇಹದ ಎಲ್ಲ ಭಾಗಗಳು ಶುದ್ಧಿ ಆಗುವಂಥ ಒಂದು ಕ್ರಿಯೆ ಇದು. ಸೈಡ್ಗೆ ಮೊದಲೇ ಮಾಡಿದ್ವಿ, ಮೇಲೆ ಕೆಳಗೇನೂ ಆಯಿತು. ಇವಾಗ ನೋಡಿ, ಕಾಲು ಮತ್ತು ಕೈಗಳನ್ನು ಆಡಿಸೋದು. ಮೊಣಕಾಲು ಹಾಗೆಯೇ ಭುಜಗಳನ್ನು ಆಡಿಸ್ತಾ ಕಪಾಲಭಾತಿಯನ್ನು ಮುಂದುವರಿಸುವಂಥದ್ದು.
ಈ ಥರ ಮೊಣಕಾಲುಗಳನ್ನು ಎತ್ತಿ ಕೆಳಗಡೆ ಬಿಡ್ತಾ ಕಪಾಲಭಾತಿಯನ್ನು ಮುಂದುವರಿಸೋಂಥದ್ದು. ಇದು ಸ್ಟೆಪ್ 1. ಸ್ಟೆಪ್ 2 ಇದೆ ನೋಡಿ, ಭುಜವನ್ನು ಕೂಡ ಮೇಲಕ್ಕೆತ್ತೀರ. ಭುಜ ಮತ್ತು ಮೊಣಕಾಲು ಕೆಳಗಡೆ ಬರುವಾಗ ಉಸಿರು ಹೊರಗಡೆ ಹೋಗ್ತಾ ಇರುತ್ತೆ. ಮೇಲ್ಗಡೆ ಎತ್ತುವಾಗ ಉಸಿರನ್ನ ಒಳಗಡೆ ತಗೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕೋದನ್ನೇ ಮಾಡ್ತೀರಾ. ಈ ಥರ ಶ್ವಾಸವನ್ನು ಹೊರಗಡೆ ಬಿಡ್ತಾ ಹೋಗುವಂಥದ್ದು. ಇದನ್ನು ಇನ್ನೊಂದು ಪೋಸಲ್ಲಿ ಕೂಡ ಮಾಡ್ಬೋದು. ಅರ್ಧ ಪದ್ಮಾಸನದಲ್ಲಿ ನೀವು ಕೂತ್ಕೊಳ್ಳೋದಾದರೆ, ಅರ್ಧ ಪದ್ಮಾಸನ ಅಥವಾ ಸಿದ್ಧಾಸನ ಅಂತ ಕರಿತೀವಿ. ಈ ಥರ ಸಿದ್ಧಾಸನದಲ್ಲಿ ಕೂತಾಗ ಒಂದೇ ಕಾಲನ್ನು ಆಡಿಸ್ಬೋದು, ಎರಡು ಕಾಲುಗಳನ್ನು ಕೂಡ ಆಡಿಸ್ಬೋದು. ಎಡಗಾಲನ್ನು ಬಲ ತೊಡೆ ಮೇಲೆ ಇಡ್ತೀರ. ಇದೇ ಥರ ಕಂಟಿನ್ಯೂ ಮಾಡ್ಬೋದು. ಇನ್ನೊಂದು ಆಪ್ಷನ್ ಅಂದರೆ ಸ್ವಸ್ತಿಕಾಸನ. ನೋಡಿ, ಸ್ವಸ್ತಿಕಾಸನ ಅಂದರೆ ಬಲಗಾಲನ್ನು ಮುಂದ್ಗಡೆ ಮಾಡ್ತೀರಾ, ಎಡಗಾಲನ್ನು ಹಿಂದ್ಗಡೆ ಮಾಡ್ತೀರಾ. ಇದು ಸ್ವಸ್ತಿಕಾಸನದ ಒಂದು ಪೋಸು. ಎಡಗಾಲು ಹಿಂದ್ಗಡೆ ಹೋಗಿರುತ್ತೆ. ಈ ಥರ 90 ಡಿಗ್ರಿ ಆಗಿರುತ್ತೆ ಪಾದ. ಎರಡು ಮೊಣಕಾಲು ಮತ್ತು ಭುಜಗಳನ್ನು ಎತ್ತಿ ಕೆಳಗಡೆ ಬಿಡುವಂಥದ್ದು. ಕೆಳಗಡೆ ಬಿಡುವಾಗ ಉಸಿರನ್ನು ಹೊರಗಡೆ ಬಿಡೋದು. ಇದರ ವಿರುದ್ಧ ಪೋಸು. ಎಡಗಾಲನ್ನು ಮುಂದ್ಗಡೆ ಮಡಚೋದು, ಬಲಗಾಲನ್ನು ಹಿಂದ್ಗಡೆ ಮಡಚೋದು. ಈ ಆಸನದಲ್ಲಿ ಕೂತ್ಕೊಂಡು ಕೂಡ ಭುಜ ಮತ್ತು ಮೊಣಕಾಲುಗಳನ್ನು ಆಡಿಸುವಂಥ ಕೆಲಸವನ್ನು ಮಾಡ್ಬೋದು. ಕಪಾಲಭಾತಿ ಕ್ರಿಯೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೇರೆ ಬೇರೆ ಆಸನಗಳಲ್ಲಿ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ವಜ್ರಾಸನ ಮತ್ತು ವೀರಾಸನಗಳಲ್ಲಿ ಅಂದರೆ ಈ ಥರ ಕುತ್ಕೊಂಡು ಆಡಿಸುವಂಥ ಆಪ್ಷನ್ನು ಕಡಿಮೆ ಇರುತ್ತೆ ಒಂಚೂರು. ಬಟ್ ಇದನ್ನು ಕೂಡ ನೀವು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಕೈಗಳನ್ನು ಮೇಲಕ್ಕೆತ್ತಿ ಬೆರಳುಗಳನ್ನು ಈ ಥರ ಇಂಟರ್ಲಾಕ್ ಮಾಡ್ತೀರಾ. ಕತ್ತಿನ ಹಿಂದೆ ಇಡುವಂಥದ್ದು. ಎಡಕ್ಕೂ ಬಲಕ್ಕೂ ಹೊರಳೋದು. ಉಸಿರನ್ನು ಹೊರಗಡೆ ಬಿಡ್ತಾ. ಈ ಥರ ಭುಜವನ್ನು ಹಿಡ್ಕೊಂಡು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಆ್ಯಕ್ಷನ್ ಅಂದರೆ ಕತ್ತನ್ನು ಮಾತ್ರ ಆಡಿಸುವಂಥದ್ದು. ಮೇಲ್ಗಡೆ ಎತ್ತೀರಾ, ಉಸಿರನ್ನು ಒಳಗಡೆ ಎಳ್ಕೊಳ್ಳೋದಿಲ್ಲ. ಸ್ವಾಭಾವಿಕವಾಗಿ ಕತ್ತನ್ನು ಮೇಲ್ಗಡೆ ಎತ್ತೋದು, ಉಸಿರನ್ನು ಹೊರಗಡೆ ಬಿಡ್ತಾ ಕೆಳಗಡೆ ತರೋದು. ಕತ್ತು ಕೆಳಗಡೆ ಬರುವಾಗ ಶ್ವಾಸ ಆಟೋಮೆಟಿಕ್ಕಾಗಿ ಹೊರಗಡೆ ಹೋಗಿರುತ್ತೆ. ನಿಧಾನವಾಗಿ ಮಾಡ್ಬೋದು, ಇಲ್ಲಾಂದರೆ ಕತ್ತು ಉಳ್ಕೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಮಾಡಿ. ಇದೇ ಥರ ಲೆಫ್ಟ್ ಆ್ಯಂಡ್ ರೈಟು. ಸೆಂಟ್ರಲ್ಲಿ ಇರ್ತೀರಾ,
ರೈಟ್ಗೆ ಕತ್ತನ್ನು ಹೊರಳಿಸೋದು, ಉಸಿರನ್ನು ಹೊರಗಡೆ ಬಿಡೋದು. ಮತ್ತೆ ಸೆಂಟ್ರಿಗೆ ಬರೋದು, ಲೆಫ್ಟ್ಗೆ ಕತ್ತನ್ನು ಹೊರಳಿಸೋದು, ಉಸಿರನ್ನು ಹೊರಗಡೆ ಬಿಡೋದು. ಇಲ್ಲಿ ವಿಷಯ ಏನಂದರೆ ಉಸಿರು ಹೊರಗಡೆ ಹೋಗ್ತಾ ಇರುತ್ತೆ, ಕತ್ತನ್ನು ಲೆಫ್ಟ್ಗೆ ರೈಟ್ಗೆ ಆಡಿಸ್ತಾ ಇರ್ತೀರ. ಇದೇ ಥರ ಇನ್ನೊಂದು ಆ್ಯಕ್ಷನ್ನು. ಇಲ್ಲೇನೆಂದರೆ ಕಿವಿಗಳನ್ನು ಭುಜಕ್ಕೆ ಟಚ್ ಮಾಡುವಂಥದ್ದು, ಉಸಿರನ್ನು ಹೊರಗಡೆ ಬಿಡ್ತಾ. ಹೊಟ್ಟೆಯಿಂದ ಉಸಿರನ್ನು ಎಳಿತೀರಾ, ಹೊರಗಡೆ ಬಿಡ್ತೀರಾ. ಉಸಿರನ್ನು ಒಳಗಡೆ ಎಳ್ಕೊಳ್ಳೋದಿಲ್ಲ, ಸ್ವಾಭಾವಿಕವಾಗಿ ಉಸಿರು ಒಳಗಡೆ ಹೋದರೆ ಓಕೆ. ಈ ಥರ ಒಂಚೂರು ಪರು ಉಸಿರು ಒಳಗಡೆ ಹೋಗುತ್ತೆ, ಸೌಂಡ್ ಕೂಡ ಬರ್ಬೋದು, ಅದು ಓಕೆ. ಬಟ್ ನೀವಾಗಿ ಡೆಲಿಬ್ರೇಟಾಗಿ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದಿಲ್ಲ. ಉಸಿರನ್ನು ಒಳಗಡೆ ಎಳ್ಕೊಂಡ್ರೆ ಅದು ಭಸ್ತ್ರಿಕಾ ಎಕ್ಸಸೈಸ್ ಆಗುತ್ತೆ. ಉಸಿರು ಒಳಗಡೆ ಎಳ್ಕೊಂಡಿಲ್ಲ ಅಂದರೆ ಅದು ಕಪಾಲಭಾತಿ ಆಗುತ್ತೆ. ಇನ್ನೊಂದು ಎಕ್ಸಸೈಸ್ ನೀವು ಮಾಡುವಂಥದ್ದು, ಚೆಸ್ಟ್ ರೀಜನನ್ನು ಮೇಲ್ಗಡೆ ಎತ್ತಿ ಕೈಗಳನ್ನು ಬೆರಳುಗಳನ್ನು ಈ ಥರ ಇಂಟರ್ಲಾಕ್ ಮಾಡಿಕೊಂಡು ಚೆಸ್ಟ್ ರೀಜನ್ನ ಮೇಲ್ಗಡೆ ಎತ್ತಿ ಮೇಲಕ್ಕೆ ಎತ್ತೋದು, ಸ್ಲೈಟಾಗಿ ಸ್ವಲ್ಪ ಮೇಲ್ಗಡೆ ನೋಡೋದು, ಪೂರ್ತಿಯಾಗಿ ಮೇಲ್ಗಡೆ ನೋಡಬೇಕಾಗಿಲ್ಲ. ಕೆಳಗಡೆ ಬಿಡೋದು, ಉಸಿರನ್ನು ಹೊರಗಡೆ ಬಿಡ್ತೀರಾ. ಇದನ್ನು ಕೂಡ ಒಂದು 5ರಿಂದ 10 ಸಲ ಮಾಡ್ಬೋದು. ಹಾಗೆಯೇ ಇನ್ನೊಂದು ಎಕ್ಸಸೈಸು, ಕೈಗಳನ್ನ ಕಟ್ಕೊಳ್ಳೋದು, ಮೇಲಕ್ಕೆತ್ತೋದು, ತಲೆ ಮೇಲಕ್ಕೆ ಬರೋ ಥರ ಅಥವಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಕೆಳಗಡೆ ತಂದು ಹೊಟ್ಟೆಗೆ ಟಚ್ ಮಾಡ್ತೀರಾ ಕೈಗಳನ್ನ. ಉಸಿರನ್ನು ಒಳಗಡೆ ಎಳ್ಕೊಳ್ಳೋದಿಲ್ಲ ಮೇಲಕ್ಕೆ ಹೋಗುವಾಗ, ಉಸಿರನ್ನು ಹೊರಗಡೆ ಬಿಡ್ತೀರಾ ಕೆಳಕ್ಕೆ ಹೋಗುವಾಗ. ಫಾಸ್ಟಾಗಿ ಮಾಡಬೇಕಾದ ಅವಶ್ಯಕತೆ ಏನೂ ಇಲ್ಲ, ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಕೂಡ ಮಾಡ್ಬೋದು ನಿಮ್ಮ ಹತ್ರ ಸಾಧ್ಯ ಇಲ್ಲ ಅಂತಾದರೆ. ಇಲ್ಲಿ ಹೊಟ್ಟೆಗೆ ಟಚ್ ಆಗೋದ್ರಿಂದ ಹೊಟ್ಟೆಯ ಮೇಲ್ಭಾಗ ಚೆನ್ನಾಗಿ ಮಸಾಜ್ ಕೂಡ ಆಗುತ್ತೆ. ಭುಜಗಳನ್ನ ಒಂಚೂರು ರಿಲ್ಯಾಕ್ಸ್ ಮಾಡ್ಕೋಬೋದು ಎಡಕ್ಕೂ ಬಲಕ್ಕೂ ತಿರುಗೋ ಮೂಲಕ. ಇಲ್ಲೂ ಕೂಡ ಕಪಾಲಭಾತಿ ಕ್ರಿಯೆಯನ್ನು ಕಂಟಿನ್ಯೂ ಮಾಡ್ಬೋದು. ಬಲಕ್ಕೆ ಹೊರಳ್ತೀರಾ, ಎಷ್ಟು ಸಾಧ್ಯ ಆಗೋದು ಅಷ್ಟು ಹಿಂದ್ಗಡೆ ನೋಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಎಡಕ್ಕೆ ಹೊರಳ್ತೀರಾ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಂದ್ಗಡೆ ನೋಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ. ಇಲ್ಲಿ ಉಸಿರನ್ನು ಹೊರಗಡೆ ಬಿಡ್ತಾ ಹೋಗ್ತೀರಾ. ಬರೀ ಉಸಿರನ್ನು ಹೊರಗಡೆ ಬಿಡುವಾಗ ದೇಹದಲ್ಲಿ ತುಂಬ ಹೀಟ್ ಕ್ರಿಯೇಟ್ ಆಗುತ್ತೆ. ಅದೇ ಬಿಸಿ ತಲೆವರೆಗೂ ಕೂಡ ಫೀಲ್ ಆಗೋ ಚಾನ್ಸಸ್ ಇರುತ್ತೆ, ಚೆನ್ನಾಗಿ ನಿಮ್ಮ ಹತ್ರ ಮಾಡೋದಕ್ಕೆ ಸಾಧ್ಯ ಆದರೆ. ಈ ಬಿಸಿಯನ್ನು ಫೀಲ್ ಮಾಡ್ಕೊಳ್ಳುವಾಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು, ತುಂಬ ಹೀಟ್ ಆಗೋಯ್ತಲ್ಲ ಇನ್ನೇನು ಮಾಡೋದು ಅಂತ. ಟೆನ್ಷನ್ ಮಾಡ್ಕೋಬೇಡಿ, ಅದಕ್ಕೂ ಕೂಡ ಪರಿಹಾರವನ್ನು ಆಮೇಲೆ ಹೇಳೋನಿದ್ದೀನಿ. ಇದೇ ಥರ ದಂಡಾಸನದಲ್ಲಿ ಕೂತ್ಕೊಂಡು ಕಪಾಲಭಾತಿಯನ್ನು ಮಾಡ್ಬೋದು. ಇದರಲ್ಲಿ ಒಂದೇ ಒಂದು ವ್ಯತ್ಯಾಸ ಅಂದರೆ ಮೊಣಕಾಲನ್ನು ಎತ್ತಿ ಕೆಳಗಡೆ ಬಿಡ್ತೀರಾ, ಕೆಳಗಡೆ ಬಿಡುವಾಗ ಉಸಿರನ್ನು ಹೊರಗಡೆ ಬಿಡ್ತೀರಾ. ಇದು ಕೂಡ ತುಂಬ ಒಳ್ಳೆಯ ಎಕ್ಸಸೈಸ್. ಎಲ್ರಿಗೂ ಡೌಟ್ಸ್ ಬರ್ತಾ ಇರ್ಬೋದು, ಕಣ್ಣುಗಳನ್ನು ಮುಚ್ಕೋಬೇಕಾ ಕಣ್ಣುಗಳನ್ನು ತೆರ್ಕೊಂಡಿರ್ಬೇಕಾ ಎಕ್ಸಸೈಸ್ ಮಾಡುವಾಗ ಅಂತ.
ಕಣ್ಣುಗಳನ್ನು ಮುಚ್ಕೊಂಡು ಇರ್ಬೋದು, ಒಳಗಡೆ ನೋಡೋದು ನಿಮ್ಗೆ ಇಷ್ಟ ಆದರೆ, ಅಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆ, ಚೆನ್ನಾಗಿ ನೋಡ್ತಾ ಮಾಡ್ಬೋದು ಅಂತಾದರೆ ಕಣ್ಣುಗಳನ್ನು ತೆರ್ಕೊಂಡು ಮಾಡ್ಬೋದು. ವಿಡಿಯೋ ನೋಡಿಕೊಂಡು ಪ್ರೊಸೆಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಮಾಡೋದಾದರೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ಒಟ್ಟಿನಲ್ಲಿ ಚೆನ್ನಾಗಿ ಇನ್ವಾಲ್ವ್ ಆಗೋದು, ಪ್ರಾಕ್ಟೀಸನ್ನು ಹೆಚ್ಚು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗೋದು, ಅದರಿಂದ ಪ್ರಯೋಜನಗಳನ್ನು ಪಡ್ಕೊಳ್ಳೋದು, ಪ್ರೊಸೆಸನ್ನು ಎಂಜಾಯ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಎಡಕ್ಕೂ ಬಲಕ್ಕೂ ವಾಲ್ತೀವಿ ಇನ್ನೊಂದು ಸಲ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ. ಈಗ ಒಂದು ಎಕ್ಸಸೈಸ್ ಇದೆ, ಎಲ್ಬೋಗಳಿಗೆ ವ್ಯಾಯಾಮವನ್ನು ಮಾಡ್ತಾ ಕಪಾಲಭಾತಿಯನ್ನು ಮಾಡೋದು. ಎಲ್ಬೋ ಅಂದರೆ ಮೊಳಕೈ. ಈ ಥರ ಮುಂದ್ಗಡೆ ಹಿಡ್ಕೋತೀರ ಕೈಗಳನ್ನು ಚಾಚಿ, ಹಸ್ತ ಆಕಾಶ ನೋಡ್ತಿರತ್ತೆ, ಭುಜವನ್ನು ಟಚ್ ಮಾಡೋದು, ಉಸಿರನ್ನು ಹೊರಗಡೆ ಬಿಡ್ತಾ. ಈ ಥರ ವೈಡಾಗಿ ಕೂಡ ಮಾಡ್ಬೋದು. ಕಪಾಲಭಾತಿ ಕ್ರಿಯೆಯನ್ನು ಬೇರೆ ಬೇರೆ ವ್ಯಾಯಾಮಗಳ ಜೊತೆಯಲ್ಲಿ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಸ್ನೇಹಿತರೆ, ಇನ್ನೊಂದು ವಿಷಯ ಇದೆ. ಈ ಥರ ವ್ಯಾಯಾಮದ ಜೊತೆ ಮಾಡೋ ಉದ್ದೇಶ ಏನು? ಸುಮ್ಮನೆ ಕೂತ್ಕೊಂಡು ಈ ಥರ ಮಾಡ್ಬೋದಲ್ವ? ಯಾವುದೋ ಒಂದು ಮುದ್ರೆ ಹಾಕ್ಕೊಂಡು, ಜ್ಞಾನಮುದ್ರೆ ಅಂದರೆ ಜ್ಞಾನಮುದ್ರೆ ಅಥವಾ ಚಿನ್ಮುದ್ರೆ ಅಂತೀವಿ. ತೋರು ಬೆರಳು ಮತ್ತು ಹೆಬ್ಬೆರಳು ಒಂದಾಗುತ್ತೆ. ಈ ಥರ ತೋರು ಬೆರಳನ್ನು ಹೆಬ್ಬೆರಳಲ್ಲಿ ಮುಚ್ಚಿ ಹಿಡ್ಕೊಳ್ಳುವಂಥದ್ದು. ಹಿಡ್ಕೊಂಡು ಇದೇ ಥರ ಕಂಟಿನ್ಯೂ ಮಾಡ್ಬೋದಲ್ವ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಖಂಡಿತ ಮಾಡ್ಬೋದು. 100, 200 ತುಂಬ ಸಲ ಮಾಡೋರು ಕೂಡ ಇದ್ದಾರೆ. ಅದರಿಂದ ಮ್ಯಾಕ್ಸಿಮಮ್ ಪ್ರಯೋಜನಗಳನ್ನು ಕೂಡ ಪಡ್ಕೋತಾ ಇದ್ದಾರೆ. ಬಟ್ ನಮ್ಮ ಫೋಕಸ್ ಕಡಿಮೆ ಆಗುತ್ತೆ. ಒಂದು 13 15 ಆದ ತಕ್ಷಣ ಒಂದೇ ಥರ ಅನ್ಸೋದಕ್ಕೆ ಶುರು ಆಗುತ್ತೆ. ಎಕ್ಸಸೈಸನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತೀರಾ, ಕ್ರಿಯೆಯನ್ನು ಅಲ್ಲಿಗೆ ನಿಲ್ಲಿಸಿ ಬೇರೆ ಕಡೆ ಶಿಫ್ಟ್ ಆಗ್ತೀರಾ. ಬಟ್ ಆ ದೇಹಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಕಪಾಲಭಾತಿ ಅವಶ್ಯಕತೆ ಇರುತ್ತೆ. ಅದನ್ನು ಪೂರೈಸೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಪ್ರಾಕ್ಟೀಸ್ ತುಂಬ ಶಾರ್ಟ್ ಆಗೋಗ್ಬಿಡುತ್ತೆ. ಅಂದರೆ ಅದರ ಇಂಟೆನ್ಸಿಟಿಯನ್ನು ಜಾಸ್ತಿ ಮಾಡಬೇಕು, ಇನ್ನಷ್ಟು ಮತ್ತಷ್ಟು ಮಾಡಬೇಕು ಅಂತಾದರೆ ಯಾವುದೋ ಒಂದು ಎಕ್ಸಸೈಸ್ ಜೊತೆ ಮಾಡಿದಾಗ ಸುಮ್ಮನೆ ಲೆಫ್ಟ್ಗೋ ರೈಟ್ಗೋ ಹೊರಳೋದು ಇನ್ನಷ್ಟು ಫೋರ್ಸನ್ನು ಕೊಡುತ್ತೆ. ಮತ್ತು ನೀವು ಜೋರಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸುಮ್ಮನೆ ಕುತ್ಕೊಂಡು ಮಾಡೋದಾದರೆ ಹೊಟ್ಟೆಯನ್ನು ಒಂದನ್ನೇ ಆಡಿಸ್ಬೇಕಾಗತ್ತೆ. ಎಲ್ಲಿ ಎದೆ ಅಲ್ಲಾಡ್ಬಿಡುತ್ತಾ ಅಂತ ಡೌಟ್ಸ್ ಕೂಡ ಶುರುವಾಗುತ್ತೆ ಮನಸ್ಸಲ್ಲಿ. ಎದೆ ಅಲ್ಲಾಡಿದರೆ ಕಪಾಲಭಾತಿ ಅಷ್ಟೊಂದು ಪ್ರಯೋಜನವನ್ನು ಕೊಡೋದಿಲ್ಲ ಅಂತಾರೆ. ಹಾಗಿದ್ರೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಆವಾಗ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡ್ಬೋದು ಅಂದರೆ ಒಂದೊಂದು ಮೂಮೆಂಟ್ಸ್ ಜೊತೆ ಕಪಾಲಭಾತಿಯನ್ನು ಮಾಡುವಂಥದ್ದು. ಯಾವುದೋ ಒಂದು ಲೆಫ್ಟ್ ರೈಟು ಟರ್ನ್ ಮಾಡಿ, ಸುಮ್ಮನೆ ಕೈಗಳನ್ನು ಈ ಥರ ಸ್ಟ್ರೈಟಾಗಿ ರ್ಯಾಪ್ ಮಾಡಿ ಲೆಫ್ಟ್ ರೈಟು ಟರ್ನ್ ಮಾಡಿ. ಹೊಟ್ಟೆ ಟ್ವಿಸ್ಟ್ ಆದಾಗ ಅಂದರೆ ಹೊಟ್ಟೆ ಮೇಲೂ ಕೂಡ ಇನ್ನಷ್ಟು ಪರಿಣಾಮಗಳು ಉಂಟಾಗ್ತವೆ. ಜೊತೆಗೆ ಉಸಿರನ್ನು ಕೂಡ ಹೊರಗಡೆ ಹಾಕ್ತಿರ್ತೀರ, ಬಿಸಿ ಇನ್ನಷ್ಟು ಜಾಸ್ತಿ ಆಗುತ್ತೆ, ಇನ್ನಷ್ಟು ಫೋರ್ಸ್ ಸಿಗುತ್ತೆ ನಿಮ್ಮ ಒಂದು ಎಕ್ಸಸೈಸ್ಗೆ. ಸುಮ್ಮನೆ ಕೈಗಳನ್ನ ಈ ಥರ ಮೇಲಕ್ಕೆತ್ತಿ ಕ್ಲ್ಯಾಪ್ಸ್ ಮಾಡಿ, ಮೇಲ್ಗಡೆ ಕ್ಲ್ಯಾಪ್ಸು, ಉಸಿರನ್ನು ಹೊರಗಡೆ ಬಿಡಿ. ಕೆಳಗಡೆ ತಂದು ಮ್ಯಾಟನ್ನು ಟಚ್ ಮಾಡ್ತೀರಾ, ಆವಾಗಲೂ ಕೂಡ ಉಸಿರನ್ನು ಹೊರಗಡೆ ಬಿಡಿ. ಈಗೇನಾಗುತ್ತೆ ಅಂದರೆ ಉಸಿರು ಹೊರಗಡೆ ಹೋಗುವಾಗ ಎಕ್ಸಸೈಸ್ ಜೊತೆ ಇನ್ನಷ್ಟು ತೀವ್ರವಾಗಿ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ರಿಲೀಸ್ ಅಂತ. ಇದನ್ನೇ ವಿರುದ್ಧ ಕೂಡ ಮಾಡ್ಬೋದು. ಯಾವಾಗ ಒಂದು ಎಕ್ಸಸೈಸ್ ಜೊತೆ ನೀವು ರಿಲೀಸ್ ಮಾಡ್ತೀರಲ್ವ, ಆ ರಿಲೀಸ್ ಮಾಡೋ ಭಾಗದ ಒಂದು ಫೋರ್ಸ್ ಕೂಡ ಸೇರ್ಕೊಂಡಿರುತ್ತೆ. ಉಸಿರು ಇನ್ನಷ್ಟು ತೀವ್ರವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಉಸಿರನ್ನು ಹೊರಗಡೆ ಹಾಕೋ ಕ್ರಿಯೆ ಅಂದರೆ ಕಪಾಲಭಾತಿಯಲ್ಲಿ ತ್ಯಾಜ್ಯಗಳನ್ನೆಲ್ಲ ಹೊರಗಡೆ ಹಾಕೋ ಕ್ರಿಯೆ ಆಗಿರುತ್ತೆ. ಏನೇನು ಟಾಕ್ಸಿನ್ಸು, ಅಲರ್ಜೆನ್ಸು, ಬೇಡದೇ ಇರೋ ವಸ್ತುಗಳು ಏನೇ ಇರಲಿ, ಕಣಗಳು, ವಿಷಕಣಗಳು, ಬ್ಯಾಕ್ಟೀರಿಯಾ, ವೈರಸ್ಸು, ಅದೆಲ್ಲವನ್ನು ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಈ ಕ್ರಿಯೆ ಮೂಲಕ. ಹಾಗಾಗಿ ಎಕ್ಸಸೈಸ್ ಜೊತೆ ಮಾಡೋದು
ನಿಮ್ಮ ಪ್ರಾಕ್ಟೀಸನ್ನು ಜಾಸ್ತಿ ಮಾಡುತ್ತೆ. ಅಭ್ಯಾಸವನ್ನು ಇನ್ನಷ್ಟು ತೀವ್ರವಾಗಿ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತುಂಬ ಹೊತ್ತು ಈಗ ಒಂದೇ ಥರ ಮಾಡೋದು ಬೋರ್ ಅನಿಸುತ್ತೆ. ಮನಸ್ಸಲ್ಲಿ ಏನೇನೋ ಯೋಚನೆಗಳು ಕೂಡ ಬರ್ಬೋದು. ಅದೇ ನೀವು ಎಕ್ಸಸೈಸ್ ಜೊತೆ ಮಾಡ್ತಾಯಿದ್ರೆ ಆ ಆಲೋಚನೆಗಳು ಬರೋದಿಲ್ಲ. ಈ ಥರ ಕ್ಲಾಪ್ಸ್ ಜೊತೆ ಕೂಡ ಮಾಡ್ಬೋದು. ಒಂದು ಕ್ಲ್ಯಾಪ್ಗೆ ಒಂದು ಸಲ ಉಸಿರನ್ನು ಹೊರಗಡೆ ಹಾಕೋದು. ಸೌಂಡು ಒಂದು ರಿದಮನ್ನು ಕ್ರಿಯೇಟ್ ಮಾಡುತ್ತೆ. ಆ ಸೌಂಡನ್ನು ಫಾಲೋ ಮಾಡ್ತಾ ಮನಸ್ಸು ಏಕಾಗ್ರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಕೈಗಳಿಗೂ ಕೂಡ ಒಂದು ಆ್ಯಕ್ಟಿವಿಟಿ ಇದೆ ನೋಡಿ, ಈ ಥರ ಬಡಿಯೋದು. ಇಲ್ಲಾಂದರೆ ಕೈಗಳು ಏನಾದರೂ ಕೆಲಸ ಮಾಡೋದಕ್ಕೆ ಶುರು ಮಾಡ್ತವೆ. ಕೆಲವರಿಗೆ ಮುದ್ರೆ ಆಚೆ ಈಚೆ ಕೂಡ ಆಗ್ಬೋದು. ಸ್ವಲ್ಪ ಲೂಸ್ ಮಾಡೋದು ಅಥವಾ ಇನ್ನಷ್ಟು ಟೈಟ್ ಮಾಡೋದು ಅಥವಾ ಹಿಂಗೆ ಎತ್ತೋದು ಬಿಡೋದು, ಏನೋ ಒಂದು ಆ್ಯಕ್ಟಿವಿಟಿಗಳು ಶುರು ಆಗ್ತವೆ ತನ್ನಿಂತಾನೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ, ಒಂದು ರಿದಮನ್ನು ಪಡ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಒಂದೇ ಪ್ರಾಕ್ಟೀಸನ್ನು ಮಾಡೋದಕ್ಕೆ ಈ ವ್ಯಾಯಾಮ ಸಹಿತ ಪ್ರಾಣಾಯಾಮ ತುಂಬ ಹೆಲ್ಪನ್ನು ಕೊಡುತ್ತೆ. ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎಕ್ಸಸೈಸ್ ಇನ್ನಷ್ಟು ತೀವ್ರವಾಗುತ್ತೆ. ಹಾಗಂತ ಸುಮ್ಮನೆ ಕೂತ್ಕೊಂಡು ಮಾಡ್ಬೋದು. ಕಪಾಲಭಾತಿಯನ್ನು ಖಂಡಿತ ಮಾಡ್ಬೋದು. ಯಾವುದೇ ಒತ್ತಡ ಬೇಡ. ಬೆರಳುಗಳಲ್ಲಿ ಆರಾಮವಾಗಿ ಮೊಣಕಾಲಿನ ಮೇಲೆ ಹಸ್ತವನ್ನು ಮೇಲ್ಮುಖವಾಗಿ ಇಟ್ಕೊಂಡು ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಜೋಡಿಸ್ಕೊಂಡು ಒಂದು ಸ್ವಲ್ಪ ಉಸಿರನ್ನು ಹೊರಗಡೆ ಬಿಡ್ತಾ ಹೋಗಿ. ಅದಕ್ಕೂ ಮೊದಲು ಒಂಚೂರು ಉಸಿರಾಟವನ್ನು ಅಬ್ಸರ್ವ್ ಮಾಡ್ಕೋಬೇಕು. ಈ ಥರ ಮುದ್ರೆ ಹಾಕ್ಕೊಂಡ ತಕ್ಷಣವೇ ಫಸ್ಟ್ ಮಾಡಬೇಕಾದ ಕೆಲಸ ಅಂದರೆ ಉಸಿರಾಟವನ್ನು ಅಬ್ಸರ್ವ್ ಮಾಡಬೇಕಾಗಿರೋದು. ಒಂದು 5 ಉಸಿರಾಟಗಳ ಕಾಲ ಉಸಿರಾಟವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು. ಆಮೇಲೆ ಶುರು ಮಾಡ್ತೀರಾ ಉಸಿರನ್ನು ಹೊರಗಡೆ ಬಿಡೋದಕ್ಕೆ. ಈ ಥರ ಕೂತಲ್ಲೇ ಉಸಿರನ್ನು ಹೊರಗಡೆ ಬಿಡ್ತಾ ಹೋಗ್ಬೋದು. ಕಣ್ಣುಗಳನ್ನು ಬಿಟ್ಟು ಮಾಡ್ಬೋದು, ಕಣ್ಣುಗಳನ್ನ ಮುಚ್ಕೊಂಡು ಮಾಡ್ಬೋದು. ಹೇಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ. ಕೆಲವರಿಗೆ ಕಣ್ಣುಗಳನ್ನು ಮುಚ್ಚಿದ ತಕ್ಷಣ ತಲೆ ಸುತ್ತೋದಕ್ಕೆ ಇನ್ನೊಂದೇನೋ ಶುರು ಆಗುತ್ತೆ, ವರ್ಟಿಗೋ ಇರೋ ವ್ಯಕ್ತಿಗಳಿಗೆ. ಹೆಚ್ಚಿನ ವ್ಯಕ್ತಿಗಳು ಕಣ್ಣುಗಳನ್ನು ಮುಚ್ಕೊಂಡು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಾಣಾಯಾಮವನ್ನು ಕಣ್ಣುಗಳನ್ನು ಮುಚ್ಚಿಯೇ ಮಾಡೋದು ಶ್ರೇಷ್ಠ ಅಂತ ಹೇಳ್ತಾರೆ. ಈ ಎಕ್ಸಸೈಸ್ ನಿಮ್ಮ ಭುಜದ ಮೇಲೆ ಸಾಕಷ್ಟು ಒತ್ತಡವನ್ನು ಕೊಟ್ಟಿರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ಭುಜವನ್ನು ರೊಟೇಟ್ ಮಾಡ್ಬೋದು. ಮೊಣಕಾಲನ್ನು ಮಸಾಜ್ ಮಾಡ್ತಾ ಮೊಣಕಾಲಿನ ಸುತ್ತ ಹಸ್ತವನ್ನು ತಿರುಗಿಸ್ತಾ ಭುಜವನ್ನು ಕೂಡ ರೊಟೇಟ್ ಮಾಡುವಂಥದ್ದು. ಈ ಥರ ಒಳಗಡೆ ಬಂದಾಗ ಭುಜ ಕೂಡ ರೊಟೇಟ್ ಆಗುತ್ತೆ. ಹೊರಗಿನಿಂದ ಒಳಕ್ಕೆ ಹಸ್ತ ಮೂವ್ ಆದಾಗ ಈ ಥರ ತೊಡೆಗಳನ್ನು ಪೂರ್ತಿಯಾಗಿ ತಗೊಂಡು ಮಸಾಜ್ ಕೂಡ ಮಾಡ್ತಾರೆ. ಇದು ಭುಜವನ್ನು ಒಂದು ರೌಂಡ್ ರೊಟೇಟ್ ಮಾಡುತ್ತೆ. ಭುಜಗಳು ತಿರುಗೋದು, ಭುಜದ ಕೀಲು ತಿರುಗೋದು, ಆ ಕೀಲಿಗೆ ಒಳ್ಳೆ ಮಸಾಜು. ಭುಜದ ಸಮಸ್ಯೆ ಇರೋರಿಗೆ ಒಳ್ಳೆ ಪರಿಹಾರ ಕೂಡ ಹೌದು. ನಿಮ್ಮ ಹತ್ರ ತೀವ್ರವಾಗಿ ಮಾಡೋದಕ್ಕೆ ಸಾಧ್ಯ ಆದರೆ, ತೀವ್ರವಾಗಿ ಅಂದರೆ ಫಾಸ್ಟಾಗಿ ಅಂತಲ್ಲ, ಡ್ಯೂರೇಷನನ್ನು ತುಂಬ ಹೊತ್ತು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆದರೆ ಭಾಳಷ್ಟು ಪ್ರಯೋಜನಗಳಿದ್ದಾವೆ. ವಿಶೇಷವಾಗಿ ಭುಜದ ನೋವು, ಸ್ಪಾಂಡಿಲೈಟಿಸ್ ಥರದ್ದು,
ಫ್ರೋಜನ್ ಶೋಲ್ಡರ್ ಇರ್ಬೋದು. ಆ ಥರದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡೋ ಶಕ್ತಿ ವ್ಯಾಯಾಮಕ್ಕಿದೆ. ಗ್ಯಾಸ್ ಅಕ್ಯುಮುಲೇಷನ್ ಇರ್ಬೋದು, ಭುಜದಲ್ಲಿ ಕ್ಯಾಲ್ಸಿಯಂ ಡಿಪಾಸಿಟ್ಗಳಾಗೋದಿರ್ಬೋದು. ತುಂಬ ಉಪಯುಕ್ತವಾದ ವ್ಯಾಯಾಮ ಇದು. ಭುಜಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ. ಈ ಥರ ಇಡೀ ತೊಡೆಯನ್ನು ಕೂಡ ಮಸಾಜ್ ಮಾಡ್ಕೊಂಡು ಹೋಗ್ಬೋದು ಬೆರಳುಗಳನ್ನು ಯೂಸ್ ಮಾಡಿ. ಇಲ್ಲಾಂದರೆ ಮೊಣಕಾಲಷ್ಟನ್ನೇ ಮಸಾಜ್ ಮಾಡಿದರೂ ಆಗುತ್ತೆ. ಇದೇ ಥರ ರೊಟೇಷನ್ ಇನ್ನೊಂದಿದೆ. ಭುಜದ ಮೇಲೆ ಹಸ್ತಗಳನ್ನು ಇಡುವಂಥದ್ದು. ಭುಜವನ್ನು ಮೇಲ್ಗಡೆ ತಗೊಂಡೋಗಿ ಕೆಳಗಡೆ ಬಿಟ್ಟು ರೊಟೇಟ್ ಮಾಡ್ಕೊಂಡು ಹೋಗೋದು. ಥಂಬ್ ರೂಲ್ ಒಂದೇ ಇರುತ್ತೆ. ಮೇಲ್ಗಡೆ ಹೋದಾಗ ಉಸಿರನ್ನು ಒಳಗಡೆ ತಗೊಳ್ಳೋದು, ಕೆಳಗಡೆ ಹೋಗುವಾಗ ಹೊರಗಡೆ ಬಿಡೋದು. ಇದೇ ರಿವರ್ಸ್ ರೊಟೇಷನ್ನು 4ರಿಂದ 5 ಬಾರಿ ಮಾಡಿದ್ವಿ. ಅಲ್ಲಿಗೆ ಭುಜ ಕೂಡ ರಿಲೀಫ್ ಆಯಿತು. ಚೆನ್ನಾಗಿ ಎನರ್ಜಿಯನ್ನು ಕೊಡೋದಕ್ಕೆ ಸಾಧ್ಯ ಆಯಿತು. ಸ್ನೇಹಿತರೆ, ಇಷ್ಟರವರೆಗೆ ನಮ್ಮ ಫೋಕಸ್ ಏನಿದ್ರು ಇತ್ತು ಬಾಡಿಯನ್ನು ಹೀಟ್ ಮಾಡೋ ಬಗ್ಗೆ. ಅಂದರೆ ಬಾಡಿಯನ್ನು ಹೀಟ್ ಮಾಡೋ ಎಕ್ಸಸೈಸ್ಗಳು, ಕಪಾಲಭಾತಿಯನ್ನು ಯಾವ ಥರ ಮಾಡೋದು ಅಂತ ನೋಡಿದ್ವಿ ಎಕ್ಸಸೈಸ್ ಜೊತೆಯಲ್ಲಿ. ಬೇರೆ ಇನ್ನಷ್ಟು ಎಕ್ಸಸೈಸ್ಗಳನ್ನು ಇನ್ನೂ ಬೇರೆ ಸೆಷನ್ಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಇದರಿಂದ ನಿಮ್ಮ ಬೋರ್ಡಮ್ ಕಡಿಮೆ ಮಾಡೋ ಜೊತೆಗೆ ಚೆನ್ನಾಗಿ ಎಕ್ಸಸೈಸ್ ಮಾಡೋದಕ್ಕೂ ಸಾಧ್ಯ ಆಗುತ್ತೆ. ಕಪಾಲಭಾತಿಯನ್ನು ಮಾಡಿಕೊಂಡು ಆ ಕ್ರಿಯೆಯ ಮೂಲಕ ಅದರ ಪ್ರಯೋಜನಗಳನ್ನು ಪಡ್ಕೊಳ್ಳೋದು. ರೋಗಗಳೇನಾದರೂ ಇದ್ದರೆ ದೂರ ಮಾಡ್ಕೊಳ್ಳೋದಿರ್ಬೋದು, ದೇಹವನ್ನು ಫ್ರೆಶ್ ಮಾಡ್ಕೊಳ್ತಾ ಇರೋದಿರ್ಬೋದು, ಡಿಟಾಕ್ಸಿಫೈ ಮಾಡಿಕೊಂಡು, ಅದೆಲ್ಲ ಸಾಧ್ಯ ಆಗ್ತಾ ಇರುತ್ತೆ ಹೊಸ ಎಕ್ಸಸೈಸ್ಗಳ ಮೂಲಕ. ಹಾಗೆಯೇ ಮುಂದುವರಿತಿದ್ದ ಹಾಗೆ ಇಂಪಾರ್ಟೆಂಟ್ ಆಗೋ ವಿಷಯ ಅಂದರೆ ಕೂಲ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫೇಸ್ ಅಥವಾ ಈ ಹೊಟ್ಟೆ ಭಾಗದಲ್ಲಿ ತುಂಬ ಹೀಟ್ ಜನರೇಟ್ ಆಗುತ್ತೆ ಕಪಾಲಭಾತಿಯನ್ನು ಮಾಡಿದಾಗ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಆ ಹೀಟ್ನ ಇಂಪ್ಯಾಕ್ಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಮಾಡಬೇಕಾದಂಥ ಪ್ರಾಣಾಯಾಮಗಳು ಅದ್ಯಾವುದು ಅಂತ ನೋಡೋಣ ಬನ್ನಿ. ಜ್ಞಾನ ಮುದ್ರೆಯಲ್ಲಿ ಕೂತ್ಕೋತೀರಾ. ಈ ನಾಲಿಗೆಯನ್ನು ಸುರುಳಿ ಥರ ಮಾಡೋದು. ಶೀತಲಿ ಅಂತ ಕರಿತೀವಿ ಇದನ್ನು. ನಾಲಿಗೆಯನ್ನು ಪೈಪ್ ಥರ ಮಾಡೋದು. ಆ ನಾಲಿಗೆ ಗ್ಯಾಪ್ ಕ್ರಿಯೇಟ್ ಆಗುತ್ತೆ ಒಂದು. ಆ ಗ್ಯಾಪ್ನ ಮೂಲಕ ಉಸಿರನ್ನು ಒಳಗಡೆ ಎಳ್ಕೊಂಡು ಆಮೇಲೆ ಹೊರಗಡೆ ಬಿಡುವಂಥದ್ದು. ನಾಲಿಗೆಯ ನಾಲಿಗೆಯನ್ನು ಸುರುಳಿ ಥರ ಮಾಡಿದಾಗ ಒಂಥರ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಒಂದು ಸ್ವಲ್ಪ ಸಣ್ಣ ಜಾಗದಲ್ಲಿ ಉಸಿರು ಒಳಗಡೆ ಬರುತ್ತೆ. ನಾಲಿಗೆಯನ್ನು ಸುರುಳಿ ಥರ ಮಾಡ್ತೀರಾ, ಎಷ್ಟಾಗತ್ತೋ ಅಷ್ಟು. ಪೂರ್ತಿ ಪೈಪ್ ಥರ ಮಾಡಿ ಅಂತ ನಮ್ಮದು ಸಲಹೆ ಇದೆ, ರೆಕಮೆಂಡೇಷನ್. ಅದು ಫೈನಲ್ ಸ್ಟೇಜು, ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿದಾಗ ಬರುವಂಥದ್ದು. ತುಂಬ ಜನರ ಹತ್ರ ಅದು ಸಾಧ್ಯ ಆಗದೆ ಇರ್ಬೋದು. ಆಗ ನಾಲಿಗೆ ಮತ್ತು ತುಟಿಗಳ ಮಧ್ಯೆ ಒಂಚೂರು ಗ್ಯಾಪನ್ನು ಕ್ರಿಯೇಟ್ ಮಾಡೋದು. ನಾಲಿಗೆಯನ್ನು ಒಂಚೂರು ಬೆಂಡ್ ಮಾಡಿ ತುಟಿಗಳ ಮಧ್ಯೆ ಒತ್ತಿ ಗ್ಯಾಪ್ ಕ್ರಿಯೇಟ್ ಮಾಡುವಂಥದ್ದು. ಆ ಗ್ಯಾಪ್ನ ಮೂಲಕ ಉಸಿರನ್ನು ಒಳಗಡೆ ಎಳ್ಕೊತೀರಾ. ಹೊರಗಡೆ ಬಿಡ್ತೀರಾ ಮಗುನಿಂದ. ಇದು ಭಾಳ ತಂಪನ್ನು ಕೊಡುತ್ತೆ. ಯಾಕೆಂದರೆ ಕಾಂಪ್ರೆಸ್ಡ್ ಏರು, ಸಣ್ಣ ಜಾಗದಲ್ಲಿ ಏರ್ ಒಳಗಡೆ ಹೋದಾಗ, ಗಾಳಿ ಒಳಗಡೆ ಹೋದಾಗ ತಂಪು ಗಾಳಿ ಒಳಗಡೆ ಹೋಗುತ್ತೆ. ಅದು ಒಂಥರ ಫ್ರೀಸಿಂಗ್ ಸೆನ್ಸೇಷನ್ನ ನಿಮ್ಮ ನಾಲಿಗೆ ಮತ್ತು ಬಾಯಲ್ಲಿ ಉಂಟು ಮಾಡುತ್ತೆ. ಆ ತಂಪನ್ನು ಒಳಗಡೆ ಫೀಲ್ ಮಾಡ್ಕೊಳ್ಳೋದು, ಆಮೇಲೆ ಉಸಿರನ್ನು ಹೊರಗಡೆ ಬಿಡೋದು. ಇದು ಸಾಧ್ಯ ಆಗಿಲ್ಲ ಅಂತಾದರೆ, ಅಂದರೆ ನಾಲಿಗೆಯನ್ನು ಆ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸುರುಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ನಾಲಿಗೆ ಮೂಲಕ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ, ಈ ಹಲ್ಲಿದೆ ನೋಡಿ, ಹಲ್ಲುಗಳನ್ನು ಕಚ್ತೀರಾ. ಅಂದರೆ ಒಂದಕ್ಕೊಂದು ಹಲ್ಲುಗಳನ್ನು ಜಾಯಿನ್ ಮಾಡೋದು, ಒಸಡುಗಳನ್ನು. ಹಲ್ಲಿನ ಸೆಟ್ಟನ್ನು ಜಾಯಿನ್ ಮಾಡಿದಾಗ ಏನಾಗುತ್ತೆ ಅಂದರೆ ಮಧ್ಯೆ ಇರೋ ಗ್ಯಾಪು, ಅದರ ಮೂಲಕ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು.
ಇದು ಸೆಕೆಂಡ್ ಮೆಥಡ್. ಮೂಗಿಂದ ಉಸಿರನ್ನು ಹೊರಗಡೆ ಬಿಡ್ತೀರಾ ನಾರ್ಮಲ್ ಆಗಿ. ಬಾಯನ್ನು ತೆರೆದು ಹಲ್ಲುಗಳನ್ನು ಜೋಡಿಸಿ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು, ಮೂಗಿನಿಂದ ಉಸಿರನ್ನು ಹೊರಗಡೆ ಬಿಡೋದು. ಇದು ಕೂಡ ತಂಪನ್ನು ಉಂಟು ಮಾಡುತ್ತೆ. 5ರಿಂದ 10 ಬಾರಿ ಮಾಡಿದಾಗ ಬಾಯಿಯಿಂದ ಹೋಗೋ ತಂಪು ಗಾಳಿ ತಂಪುತನವನ್ನು ನೀಡುತ್ತೆ ನಿಮ್ಮ ಮುಖಕ್ಕೆ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು ಈ ಮೆಥಡಲ್ಲಿ. ಫಸ್ಟ್ ಮೆಥಡ್ ಅಂತೂ ವಿಷಲ್ ಬರೋ ಥರ ಸೌಂಡ್ ಕೊಡುತ್ತೆ. ನಿಮ್ಮ ಹತ್ರ ಇನಿಷಿಯಲಿ ಈ ಥರ ವಿಷಲನ್ನು ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಕೆಲವು ವ್ಯಕ್ತಿಗಳು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇರೋರು ನನಗಿಂತ ಚೆನ್ನಾಗಿ ಕೂಡ ವಿಷಲನ್ನು ಹಾಕ್ಬೋದು. ಪರವಾಗಿಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಿ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. 5ರಿಂದ 10 ಬಾರಿ ಪ್ರತಿ ಸಲ ಮಾಡುವಾಗ 5ರಿಂದ 10 ಬಾರಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಪ್ರಾಕ್ಟೀಸ್ ಬೆಳೆಯುತ್ತೆ ತುಂಬ ಚೆನ್ನಾಗಿ ತಂಪುತನವನ್ನು ಕೊಡೋದಕ್ಕೆ. ಈ ಕಪಾಲಭಾತಿಯ ಬಿಸಿ ಏನಿತ್ತು ನೋಡಿ, ಅದನ್ನು ತಂಪಾಗಿ ಪರಿವರ್ತಿಸೋದಕ್ಕೆ, ಒಂಚೂರು ಸಮಾಧಾನ, ಶಾಂತಿ, ನೆಮ್ಮದಿಗಳನ್ನ ಪಡ್ಕೊಳ್ಳೋದಕ್ಕೆ ಕೂಡ ಈ ಎಕ್ಸಸೈಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಅಥವಾ ಹೀಗೆ ತಂಪನ್ನು ಪಡ್ಕೊಂಡು ಕಪಾಲಭಾತಿನ ಏನು ಹೀಟ್ ಜಾಸ್ತಿ ಜನ್ರೇಟ್ ಆಗಿತ್ತು ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕಪಾಲಭಾತಿ ಮಾಡಿದ್ಮೇಲೆ ಮಾಡಲೇಬೇಕಾದ ವ್ಯಾಯಾಮ ಇದು. ಅದಿಲ್ಲ ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ಬೋದು. 2 ಕೈಗಳು ಚಿನ್ಮುದ್ರೆಯಲ್ಲಿರ್ತವೆ. ಅಂದರೆ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಸೇರಿಸಿ ಹೆಬ್ಬೆರಳಿನಿಂದ ತೋರ್ಬೆರಳನ್ನು ಮಡಚುವಂಥದ್ದು. ಹೆಬ್ಬೆರಳು ಮೇಲ್ಗಡೆ, ತೋರ್ಬೆರಳು ಕೆಳಗಡೆ, 2 ಬೆರಳುಗಳು ಈ ಥರ ಮಡಚಿರ್ತವೆ. ಬೇರೆ ಬೆರಳುಗಳು ಆರಾಮವಾಗಿ ಫ್ರೀ ಆಗಿರ್ತವೆ. ಕೈಗಳನ್ನು ಮೇಲ್ಮುಖವಾಗಿ ಮೊಣಕಾಲುಗಳ ಮೇಲೆ ಇರಿಸಿರ್ತೀರ. ಫ್ರೀಯಾಗಿರುತ್ತೆ, ಎಲ್ಲೂ ಒತ್ತಡ ಇರೋದಿಲ್ಲ. ಬೆನ್ನು ಮತ್ತು ಕತ್ತು ನೇರವಾಗಿರುತ್ತೆ. ಉಸಿರನ್ನು ಒಳಗಡೆ ಎಳ್ಕೊತೀರಾ. 5 ಉಸಿರಾಟ ನಾರ್ಮಲ್ ಆಗಿ ಮಾಡ್ತೀರಾ. ಸುಮ್ಮನೆ ಗಮನಿಸ್ತಾ ಉಸಿರಾಡ್ತಾ ಹೋಗೋದು. ಆಮೇಲೆ ಕೈಯನ್ನು ವಿಷ್ಣು ಮುದ್ರೆ ಅಂತೀವಿ ಅಥವಾ ನಾಸಿಕಾಗ್ರ ಮುದ್ರೆ ಅಂತೀವಿ. ಈ ಥರ ಮಧ್ಯದ 2 ಬೆರಳುಗಳು, ತೋರ್ಬೆರಳು ಮತ್ತು ಮಧ್ಯ ಬೆರಳು ಮಡಚಿರ್ತವೆ. ಕಿರುಬೆರಳು ಮತ್ತು ಉಂಗುರ ಬೆರಳು ಫ್ರೀ ಆಗಿರ್ತವೆ. ಒಂದಕ್ಕೊಂದನ್ನು ಜೋಡಿಸಿರ್ತೀರ. ಹೆಬ್ಬೆರಳು ಫ್ರೀ ಆಗಿರುತ್ತೆ ಈ ಕಡೆ. ಬಲಗೈಯಲ್ಲಿ ಈ ಥರ ಮುದ್ರೆಯನ್ನು ಹಾಕ್ಕೊಳ್ಳೋದು. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ನಾವೀಗ ಮಾಡ್ತೀವಿ ಸ್ನೇಹಿತರೆ. ಬಲ ಮೂಗಿನ ಹೊರಳೆಯನ್ನು ಮುಚ್ತೀವಿ ಹೆಬ್ಬೆರಳನ್ನು ಯೂಸ್ ಮಾಡಿ. ಎಡ ಮೂಗಿನಿಂದ ಉಸಿರನ್ನು ಒಳಗಡೆ ಎಳ್ಕೊತೀರಾ ನಿಧಾನವಾಗಿ. ನಾರ್ಮಲ್ ಉಸಿರಾಟ. ಉಂಗುರ ಬೆರಳು ಮತ್ತು ಕಿರು ಬೆರಳನ್ನು ಯೂಸ್ ಮಾಡಿಕೊಂಡು ಎಡ ಮೂಗಿನ ಹೊರಳೆಯನ್ನು ಮುಚ್ತೀರಾ ಉಸಿರನ್ನು ಒಳಗಡೆ ಎಳ್ಕೊಂಡಾದ್ಮೇಲೆ. ಹೆಬ್ಬೆರಳನ್ನು ರಿಲೀಸ್ ಮಾಡ್ತೀರಾ. ಬಲ ಮೂಗಿನ ಹೊರಳೆಯನ್ನು ಓಪನ್ ಮಾಡ್ತೀರಾ. ಉಸಿರನ್ನು ಅಲ್ಲಿಂದ ಹೊರಗಡೆ ಬಿಡ್ತೀರಾ. ಉಸಿರನ್ನು ಪುನಃ ಒಳಗಡೆ ಎಳ್ಕೊಂಡು ಹೆಬ್ಬೆರಳಿನಿಂದ ಬಲ ಮೂಗಿನ ಹೊರಳೆಯನ್ನು ಮುಚ್ತೀರಾ. ಎಡ ಮೂಗಿನ ಹೊರಳೆಯನ್ನು ರಿಲೀಸ್ ಮಾಡ್ತೀರಾ. ಉಸಿರನ್ನು ಹೊರಗಡೆ ಬಿಡ್ತೀರಾ. ಮತ್ತೆ ಎಡ ಮೂಗಿನ ಹೊರಳಿಂದ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು. ಒಳಗಡೆ ಎಳ್ಕೊಂಡಾದ್ಮೇಲೆ ಎಡ ಮೂಗಿನ ಹೊರಳೆಯನ್ನು ಮುಚ್ಚೋದು. ಬಲಗಡೆಯಿಂದ ಉಸಿರು ಹೊರಕ್ಕೆ, ಬಲಗಡೆಯಿಂದ ಉಸಿರು ಪುನಃ ಒಳಕ್ಕೆ, ಪುನಃ ಬಲ ಮೂಗಿನ ಹೊರಳೆಯನ್ನು ಮುಚ್ಚೋದು. ಎಡಗಡೆಯಿಂದ ಉಸಿರು ಹೊರಕ್ಕೆ, ಎಡಗಡೆ ಓಪನ್ ಮಾಡಿಕೊಂಡು ಆದಮೇಲೆ ಉಸಿರು ಒಳಕ್ಕೆ, ಎಡಗಡೆಯಿಂದ ಬಲಗಡೆಯಿಂದ ಉಸಿರು ಹೊರಕ್ಕೆ, ಬಲಗಡೆಯಿಂದ ಉಸಿರು ಪುನಃ ಒಳಕ್ಕೆ, ಬಲಗಡೆ ಕ್ಲೋಸ್, ಎಡಗಡೆ ಓಪನ್, ಉಸಿರು ಹೊರಕ್ಕೆ, ಉಸಿರು ಒಳಕ್ಕೆ ಎಡಗಡೆ, ಬಲಗಡೆ ಓಪನ್, ಉಸಿರು ಹೊರಕ್ಕೆ, ಬಲಗಡೆ ಉಸಿರು ಒಳಕ್ಕೆ, ಎಡಗಡೆ ಉಸಿರು ಹೊರಕ್ಕೆ, ಎಡಗಡೆ ಉಸಿರು ಪುನಃ ಒಳಕ್ಕೆ,
ಬಲಗಡೆ ಓಪನ್ ಆಯಿತು, ಉಸಿರು ಹೊರಕ್ಕೆ, ಬಲಗಡೆ ಉಸಿರು ಪುನಃ ಹೊರಕ್ಕೆ, ಬಲಗಡೆ ಕ್ಲೋಸ್ ಮಾಡಿದ್ರಿ, ಎಡಗಡೆಯಿಂದ ಉಸಿರನ್ನು ಹೊರಗಡೆ ಬಿಡ್ತೀರಾ. ಅಲ್ಲಿಗೆ ಒಂದು 4-5 ಬಾರಿ ಅನುಲೋಮ ವಿಲೋಮವನ್ನು ಮಾಡ್ದಂಗಾಯಿತು. ಇನ್ನೊಂದು ಸಲ ಹೇಳ್ತೀನಿ. ಈ ಥರ ಮುದ್ರೆ ಹಾಕ್ಕೊಂಡು ಬಲಗಡೆ ಮೂಗನ್ನು ಹೆಬ್ಬೆರಳಿನಿಂದ ಕ್ಲೋಸ್ ಮಾಡಿ, ಎಡಗಡೆಯಿಂದ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು. ಎಳ್ಕೊಂಡಾದ್ಮೇಲೆ ಬಲಗಡೆ ಮೂಗಿಂದ ಹೊರಗಡೆ ಬಿಡೋದು. ಬಲಗಡೆ ಮೂಗಿಂದ ಪುನಃ ಉಸಿರನ್ನು ಒಳಗಡೆ ಎಳ್ಕೊಳ್ಳೋದು. ಬಲಗಡೆ ಮೂಗನ್ನು ಕ್ಲೋಸ್ ಮಾಡಿ ಎಡಗಡೆ ಮೂಗಿಂದ ಉಸಿರನ್ನು ಪುನಃ ಹೊರಗಡೆ ಬಿಡೋದು. ಪುನಃ ಒಳಗಡೆ ಎಳ್ಕೊಳ್ಳೋದು. ಬಲಗಡೆ ಮೂಗಿನಿಂದ ಉಸಿರು ಹೊರಕ್ಕೆ, ಬಲಗಡೆ ಮೂಗಿನಿಂದ ಉಸಿರು ಒಳಕ್ಕೆ, ಎಡಗಡೆ ಮೂಗಿನಿಂದ ಉಸಿರು ಹೊರಕ್ಕೆ, ಉಸಿರು ಪುನಃ ಒಳಕ್ಕೆ, ಬಲ ಮೂಗಿನಿಂದ ಉಸಿರು ಹೊರಕ್ಕೆ, ಒಳಕ್ಕೆ, ಎಡ ಮೂಗಿನಿಂದ ಹೊರಕ್ಕೆ. ಇಲ್ಲಿಗೆ 5 ಆವರ್ತನೆಗಳನ್ನು ಮುಗಿಸ್ದಂಗೆ ಆಗುತ್ತೆ. ಅಂದರೆ ಎಡ ಮೂಗಿನಿಂದ ಶುರು ಮಾಡ್ತೀರಾ, ಬಲ ಮೂಗಿನಿಂದ ಹೊರಗಡೆ ಬಿಡ್ತೀರಾ, ಪುನಃ ಒಳಗಡೆ ತಗೋತೀರಾ. ಬಲ ಮೂಗನ್ನು ಕ್ಲೋಸ್ ಮಾಡಿ ಎಡ ಮೂಗಿನಿಂದ ಹೊರಗಡೆ ಬಿಡ್ತೀರಾ, ಪುನಃ ಎಡ ಮೂಗಿನಿಂದಲೇ ಒಳಗಡೆ ತಗೋತೀರಾ. ಎಡ ಮೂಗನ್ನು ಕ್ಲೋಸ್ ಮಾಡ್ತೀರಾ, ಬಲ ಮೂಗಿನಿಂದ ಹೊರಗಡೆ ಬಿಡ್ತೀರಾ, ಬಲ ಮೂಗನಿಂದ ಒಳಗಡೆ ತಗೊಂಡು ಬಲ ಮೂಗನ್ನು ಕ್ಲೋಸ್ ಮಾಡ್ತೀರಾ, ಪುನಃ ಎಡ ಮೂಗಿನಿಂದ ಹೊರಗಡೆ ಬಿಡ್ತೀರಾ. ಇದೇ ಥರ ರಿಪೀಟ್ ಮಾಡ್ತಾ ಹೋಗಿ. ಆ್ಯಕ್ಚುಲಿ ಎಡ ಮೂಗಿನಿಂದಲೇ ಶುರು ಆಗುತ್ತೆ, ಎಡ ಮೂಗಿನಿಂದಲೇ ಎಂಡ್ ಕೂಡ ಆಗುತ್ತೆ. ಮಧ್ಯೆ ಯಾವ ಮೂಗಿನಿಂದ ಹೊರಗಡೆ ಬಿಡ್ತೀರೋ ಅದೇ ಮೂಗಿನಿಂದ ಒಳಗಡೆ ತಗೋಬೇಕಾಗತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅನುಲೋಮ ವಿಲೋಮ ಪ್ರಾಣಾಯಾಮ 5 ಬಾರಿ 10 ಬಾರಿ ಎಷ್ಟು ಬಾರಿ ಬೇಕಾದರೂ ಮಾಡ್ಬೋದು. ಅಂದರೆ ಒಂದೇ ಒಂದು ಕಂಡೀಷನ್ ಏನಂದರೆ, ರಿಕ್ವೈರ್ಮೆಂಟ್ ಏನಂದರೆ ಈ ಪ್ರಾಣಾಯಾಮಕ್ಕೆ ನಿಮ್ಮ 2 ಮೂಗಿನ ಹೊಳ್ಳೆಗಳು ಸ್ವಲ್ಪ ಮಟ್ಟಿಗಾದರೂ ಓಪನ್ ಆಗಿರಬೇಕಾಗತ್ತೆ. ಯಾವುದೋ ಒಂದು ಕಡೆ ಕ್ಲೋಸ್ ಆಗೋಯ್ತು ಅಂದರೆ ಎಕ್ಸಸೈಸ್ ವರ್ಕ್ ಆಗೋದಿಲ್ಲ. ಸೊ ಇದು ಕೂಡ ತಂಪು ಮಾಡೋ ಎಕ್ಸಸೈಸ್ ಆಗಿರುತ್ತೆ. ಸ್ನೇಹಿತರೆ, ಕಪಾಲಭಾತಿಯನ್ನು ತೀವ್ರವಾಗಿ ಮಾಡುವಾಗ ಗಮನಿಸಬೇಕಾದಂಥ ಮತ್ತೊಂದು ಅಂಶ, ಹರ್ನಿಯಾ ಪ್ರಾಬ್ಲಮ್ ಇರೋರು, ಹೊಟ್ಟೆ ಸಮಸ್ಯೆ ಇರೋರು, ಅಲ್ಸರ್ ಇರೋರು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನಿಧಾನವಾಗಿ ಶುರು ಮಾಡಬೇಕು. ಬಾಡಿಯನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವುದೇ ಹೊಟ್ಟೆ ಸಮಸ್ಯೆ ಇರ್ಬೋದು, ದೇಹದ ಸಮಸ್ಯೆ ಇರ್ಬೋದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಗಳು, ಹೊಟ್ಟೆ ಹುಣ್ಣಾಗಲಿ, ಪೈಲ್ಸ್ ಆಗಲಿ, ಯಾವುದೇ ಸಮಸ್ಯೆಗಳು, ನಿಧಾನವಾಗಿ ಶುರು ಮಾಡಿ ಅಷ್ಟಷ್ಟಾಗಿ ಮಾಡ್ತಾ ಬನ್ನಿ. ಗ್ರ್ಯಾಜುವಲಿ ಮಾಡಿ. ಒಂದೇ ಸಲ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ತೀವ್ರವಾದ ಸಮಸ್ಯೆಗಳನ್ನ ಹೊಂದಿರುವವರಿಗೆ, ಲಿವರ್ನ ಪ್ರಾಬ್ಲಮ್ ಇರ್ಬೋದು, ಅಥವಾ ಪಿತ್ತ ವಿಪರೀತ ಆಗೋದಿರ್ಬೋದು, ಮೈಗ್ರೇನ್ನಂತಹ ಸಮಸ್ಯೆಗಳು, ಕೇರ್ಫುಲ್ಲಾಗಿ ಮಾಡಬೇಕು. ಹೀಟ್ ಸ್ಟ್ರೋಕ್ ಆಗುವವರು, ಪದೇ ಪದೇ ಡಿಸೆಂಟ್ರಿ ಅಥವಾ ಡಯರಿಯಾಕ್ಕೆ ಒಳಗಾಗುವವರು ಕೇರ್ಫುಲ್ಲಾಗಿ ಮಾಡಿ. ನಿಧಾನಕ್ಕೆ ಶುರು ಮಾಡಿ. ಅಷ್ಟಷ್ಟಾಗಿ ಜಾಸ್ತಿ ಮಾಡ್ತಾ ಹೋಗಿ. ಜಾಸ್ತಿ ಮಾಡೋ ಹಂತಗಳಲ್ಲಿ ಅಬ್ಸರ್ವ್ ಮಾಡಿ ಏನು ಪರಿವರ್ತನೆಗಳಾಗ್ತಾ ಇದ್ದಾವೆ ನಿಮ್ಮ ದೇಹದಲ್ಲಿ ಅಂತ. ಈ ಥರ ನೋಡ್ಕೊಂಡು ಮಾಡದೇ ಇದ್ದರೆ, ಪ್ರಿಕಾಷನನ್ನು ಯೂಸ್ ಮಾಡದೇ ಇದ್ದರೆ ಈ ಯೋಗ ಅಪಾಯಕಾರಿಯಾಗೋ ಚಾನ್ಸಸ್ ಇರುತ್ತೆ. ಕೇರ್ಫುಲ್ಲಾಗಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಪ್ರಶ್ನೆಗಳಿದ್ದರೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಹರಿ ಓಂ.